ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಹಾಸನದಲ್ಲೂ ಆಕ್ರೋಶ ಹೆಚ್ಚಾಗಿದೆ. ಏಕವಚನದಲ್ಲೇ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ. ನೋಡಿ, ಈಗ ಹೆಗಡೆ ವಿವಾದಾತ್ಮಕ ಹೇಳಿಕೆ ಏನಿತ್ತು, ಸಿದ್ದರಾಮಯ್ಯ ವಿರುದ್ಧ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಿದೆ ರಾಜ್ಯಾದ್ಯಂತ. ಹಾಗೆ ಏಕವಚನದಲ್ಲಿ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಶಾಸಕ ಶಿವಲಿಂಗೇಗೌಡ. ಸಿದ್ದರಾಮಯ್ಯ ಹೂ ಅಂದ್ರೆ ಸಾಕು ಮಹಿಳೆಯರು ಪ್ಯಾಂಟ್ ಬಿಚ್ಚಿ ಓಡಿಸ್ತಾರೆ. ಅನಂತಕುಮಾರ್ ಹೆಗಡೆ ಒಬ್ಬ ಲೋ, ಮಾನಗೆಟ್ಟವನು, ಅಯೋಗ್ಯ. ಶ್ರೀರಾಮನನ್ನ ಅನಂತಕುಮಾರ್ ಹೆಗಡೆಗೆ ಬರೆದುಕೊಟ್ಟಿದ್ದೇವನ್ರಿ. ಬಿಜೆಪಿಯವರಿಗೆ ತಾಕತ್ತಿದ್ರೆ ಹೆಗಡೆಯನ್ನ ಮನೇಲಿ ಕಟ್ಟಿ ಹಾಕಿ, ಇಂಥ ಮಾನಗೆಟ್ಟವನನ್ನ ಬಿಜೆಪಿಯಿಂದ ಹೊರಗೆ ಹಾಕಿ ಅಂತ ಹೇಳಿ ಶಿವಲಿಂಗೇಗೌಡ ಬಹಳ ಆಕ್ರೋಶ ಭರಿತರಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಸಹಜವಾಗಿ ಬಂದೇ ಬರುತ್ತೆ. ಸಿದ್ದರಾಮಯ್ಯನವರು ಆಪ್ತರು, ಅವ್ರ ಜೊತೆ ಗುರುತಿಸಿಕೊಂಡಂಥವ್ರು, ಅದು ಯಾವುದೇ ನಾಯಕರಾಗಿರ್ಬೋದು. ಆದರೆ ಇಲ್ಲಿ ಲೋ ಮಗನೇ ಅನ್ನುವಂಥ ಒಂದು ಪದ ಬಳಕೆ ಇದೆ ಅಲ್ವಾ, ಅದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಟೀಕೆ ಏನು ಬೇಕಾದರೂ ಮಾಡ್ಬೋದಾಗಿದೆ. ಏಕವಚನ ಪದ ಪ್ರಯೋಗ ಮಾಡಿದ್ದು ಅನಂತಕುಮಾರ್ ಹೆಗಡೆ ಅವರಿಗೆ ಬಿಟ್ಟು ಬಿಡದೆ ಈಗ ಯಾವ ರೀತಿಗೆ ಟಾಂಗ್ ಕೊಡ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ನ ಸಚಿವರುಗಳು, ಶಾಸಕರು ಅವ್ರ ಪಕ್ಷದಲ್ಲೂ ಕೂಡ ಬಿಡ್ತಾ ಇಲ್ಲ. ಹಾಗಾಗಿ ಶಿವಲಿಂಗೇಗೌಡರು ಏಕವಚನದಲ್ಲೇ ಅನಂತಕುಮಾರ್ ಹೆಗಡೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಒಂದು ಉಗ್ರವಾದ ಪ್ರತಿಭಟನೆಗೆ ಸಹಕಾರವನ್ನು ನೀಡಿದಂತ ಅವ್ರ ಆತ್ಮ ಸಾಕ್ಷಿಯಾಗಿ ಹೇಳಿರು. ಅದನ್ನ ವ್ಯಂಗ್ಯ ಮಾತಾಡ್ತಾನೆ, ಓತಾನಂತ ಇವನು ಬೋಳಿ ಮಗ, ಇವನು ಮಗನೇ ಅಂತೇಳಿ ಮಾತಾಡುವಂತ ಇಂಥ ಸಂಸ್ಕೃತರನ್ನ ನೀವು ಲಜ್ಜಿಗೆಟ್ಟ, ಮಾನಗೆಟ್ಟ, ಮಾನ ಮರ್ಯಾದೆ ಇಲ್ಲದೆ ಇರುವಂತ ಈ ಅನಂತಕುಮಾರ್ನಂತ ಅಯೋಗ್ಯನ, ಲೋಫರ್ಗಳನ್ನ ನಿಮ್ ಪಕ್ಷದಲ್ಲಿ ಇಟ್ಕೊಂಡಿರೋರ್ಗು ನಿಮ್ ಪಕ್ಷಕ್ಕೆ ಉಳ್ಗಾಲ ಇಲ್ಲ. ನಿಮಗೆ ಮಾನ ಮರ್ಯಾದೆ ಗೌರವ ಬರಬೇಕು ಅನ್ನೋದೇನಾರ ಇದ್ರೆ ದಯಮಾಡಿ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ಮಾನಗೆಟ್ಟ ವ್ಯಕ್ತಿನ ಮೊದಲು ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವ್ರ ಆತ್ಮ ಸಾಕ್ಷಿಯಾಗಿ ಹೇಳಿರು. ಅದನ್ನ ವ್ಯಂಗ್ಯ ಮಾತಾಡ್ತಾನೆ, ಓತಾನಂತ ಇವನು ಬೋಳಿ ಮಗ, ಇವನು ಮಗನೇ ಅಂತೇಳಿ ಮಾತಾಡುವಂತ ಇಂಥ ಸಂಸ್ಕೃತರನ್ನ ನೀವು ಲಜ್ಜಿಗೆಟ್ಟ, ಮಾನಗೆಟ್ಟ, ಮಾನ ಮರ್ಯಾದೆ ಇಲ್ಲದೆ ಇರುವಂತ ಈ ಅನಂತಕುಮಾರ್ನಂತ ಅಯೋಗ್ಯನ, ಲೋಫರ್ಗಳನ್ನ ನಿಮ್ ಪಕ್ಷದಲ್ಲಿ ಇಟ್ಕೊಂಡಿರೋರ್ಗು ನಿಮ್ ಪಕ್ಷಕ್ಕೆ ಉಳ್ಗಾಲ ಇಲ್ಲ. ನಿಮಗೆ ಮಾನ ಮರ್ಯಾದೆ ಗೌರವ ಬರಬೇಕು ಅನ್ನೋದೇನಾರ ಇದ್ರೆ ದಯಮಾಡಿ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ಮಾನಗೆಟ್ಟ ವ್ಯಕ್ತಿನ ಮೊದಲು ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವ್ರ ಆತ್ಮ ಸಾಕ್ಷಿಯಾಗಿ ಹೇಳಿರು. ಅದನ್ನ ವ್ಯಂಗ್ಯ ಮಾತಾಡ್ತಾನೆ, ಓತಾನಂತ ಇವನು ಬೋಳಿ ಮಗ, ಇವನು ಮಗನೇ ಅಂತೇಳಿ ಮಾತಾಡುವಂತ ಇಂಥ ಸಂಸ್ಕೃತರನ್ನ ನೀವು ಲಜ್ಜಿಗೆಟ್ಟ, ಮಾನಗೆಟ್ಟ, ಮಾನ ಮರ್ಯಾದೆ ಇಲ್ಲದೆ ಇರುವಂತ ಈ ಅನಂತಕುಮಾರ್ನಂತ ಅಯೋಗ್ಯನ, ಲೋಫರ್ಗಳನ್ನ ನಿಮ್ ಪಕ್ಷದಲ್ಲಿ ಇಟ್ಕೊಂಡಿರೋರ್ಗು ನಿಮ್ ಪಕ್ಷಕ್ಕೆ ಉಳ್ಗಾಲ ಇಲ್ಲ. ನಿಮಗೆ ಮಾನ ಮರ್ಯಾದೆ ಗೌರವ ಬರಬೇಕು ಅನ್ನೋದೇನಾರ ಇದ್ರೆ ದಯಮಾಡಿ ಅನಂತಕುಮಾರ್